ಹರಿಯಿತೆನ್ನ ಬವಣೆ ಪ್ರಭೂ ಹರಿಯಿತೆನ್ನ ಬವಣೆಯು. ನಿನ್ನ ವದನ ದರ್ಶನದಲ್ಲಿ ಸಕಲ ಶೋಕ ಹರಿಯಿತು. ನಿನ್ನ ದಿವ್ಯ ರೂಪ ಕಾಮ ಮರುಳುಗೊಂಡು ನಿಂತೆನು, ಬೆರಗುಗೊಂಡು ನಿಂತೆನು. ಸಪ್ತಲೋಕ ಶೋಕ ಮುಕ್ತಬಹುದು ನಿನ್ನ ಕಾಣಲು. ನಿನ್ನ ಕಂಡ ದೀನ ನಾನು, ನನ್ನ ಮನದ ಪರಿಯ ನುಡಿಯಲೆನಗೆ ಬಾಯಿ ಬಾರದು. ಪರಮಹಂಸರು ಈ ಹಾಡನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆಯೇ ಮತ್ತೆ ಗಾಢ ಸಮಾಧಿಸ್ಥರಾಗಿದ್ದಾರೆ. ಅವರ ಕಣ್ಣುಗಳು ಮುಚ್ಚಿವೆ, ದೇಹ ಸ್ಪಂದಹೀನವಾಗಿದೆ. ಪರಮಹಂಸರು ಪ್ರಕೃತಿಸ್ಥರಾಗಿ ಸುತ್ತಲೂ ದೃಷ್ಟಿಸಿ ನೋಡಿ ಹೇಳಿದರು, ನನ್ನನ್ನು ಯಾರು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂತ. ಅವರ ಮುಖ ಜೊತೆಗಾರರು ತನ್ನನ್ನು ಬಿಟ್ಟು ಹೋದ ಮುಖದಂತೆ ಇತ್ತು. ರಾತ್ರಿ ಬಹಳವಾಗಿ ಮುಂದುವರೆದು ಬಿಟ್ಟಿದೆ. ಫಾಲ್ಗುಣ ಕೃಷ್ಣ ದಶಮಿಯ ಕತ್ತಲೆ ಹಬ್ಬಿದೆ. ಪರಮಹಂಸರನ್ನು ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗಲು ಗಾಡಿ ಬಂದು ನಿಂತಿದೆ. ಭಕ್ತರು ಗಾಡಿಯ ಸುತ್ತಲೂ ನಿಂತಿದ್ದಾರೆ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇರುವುದರಿಂದ ಭಕ್ತರು ಅವರನ್ನು ಬಹಳ ಜಾಗರೂಕತೆಯಿಂದ ಗಾಡಿಯಲ್ಲಿ ಕೂರಿಸಿದರು. ಗಾಡಿ ಮುಂದುವರಿದು ಕಣ್ಮರೆಯಾಯಿತು. ಭಕ್ತರು ತಮ್ಮ ತಮ್ಮ ಸ್ವಗೃಹಗಳಿಗೆ ಹಿಂದಿರುಗಲಾರಂಭಿಸಿದರು. ದಕ್ಷಿಣ ದಿಕ್ಕಿನಿಂದ ಮಂದಮಾರುತ ಅವರ ಮುಖಕ್ಕೆ ತೀಡುತ್ತಿತ್ತು. ಕೆಲವರು ನರೇಂದ್ರ ಹಾಡಿದ ಹಾಡಿನ ಚರಣವೊಂದನ್ನು ಮೂಗಿನಲ್ಲಿ ಹಾಡುತ್ತಾ ಮುಂದುವರಿಯುತ್ತಿದ್ದಾರೆ. ಅವರು ಹಾಡುತ್ತಿದ್ದ ಚರಣ, ಹರಿಯಿತೆನ್ನ ಬವಣೆ ಪ್ರಭೂ ಹರಿಯಿತೆನ್ನ ಬವಣೆಯು. ನಿನ್ನ ವದನ ದರ್ಶನದಲ್ಲಿ ಸಕಲ ಶೋಕ ಹರಿಯಿತು. 6ನೇ ಏಪ್ರಿಲ್ 1885 ಚೈತ್ರ ಕೃಷ್ಣ ಸಪ್ತಮಿ ಸೋಮವಾರ. ಪರಮಹಂಸರು ಬಲರಾಮನ ದಿವಾನಖಾನೆಯಲ್ಲಿ ಕುಳಿತು ಮಾಸ್ಟರೊಡನೆ ಮಾತುಕತೆಯಾಡುತ್ತಿದ್ದಾರೆ. ಸಮಯ 3 ಬಹಳ ಬಿಸಿಲು. ಅವರು ತಮ್ಮ ಯುವಕ ಭಕ್ತರನ್ನು ಸಂಧಿಸಲು ಮತ್ತು ದೇವೇಂದ್ರನ ಮನೆಗೆ ಹೋಗಿ ಬರಲು ಕಲ್ಕತ್ತಕ್ಕೆ ಬಂದಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ 3 ಗಂಟೆಗೆ ಬರುತ್ತೇನೆ ಅಂತ ಹೇಳಿದ್ದೆ, ಆದ್ದರಿಂದ ಬಂದುಬಿಟ್ಟೆ. ಆದರೆ ಬಿಸಿಲು ಬಹಳ. ಮಾಸ್ಟರ್: ಹೌದು, ಬಹಳ ಬಿಸಿಲು. ತಮಗೆ ಬಹಳ ಕಷ್ಟವಾಗಿರಬೇಕು. ಭಕ್ತರು ಪರಮಹಂಸರಿಗೆ ಗಾಳಿ ಬೀಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ನಾನು ಇಲ್ಲಿ ಬಂದಿರುವುದು ಚಿಕ್ಕ ನರೇಂದ್ರನನ್ನು ಮತ್ತು ಬಾಬುರಾಮನನ್ನು ಸಂಧಿಸಲೋಸುಗ. ಪೂರ್ಣನನ್ನು ನೀನು ಏಕೆ ಕರೆದುಕೊಂಡು ಬರಲಿಲ್ಲ? ಮಾಸ್ಟರ್: ನಿಮ್ಮ ಸುತ್ತಲೂ ಹೆಚ್ಚು ಜನರು ನೆರೆದಿರುವಾಗ ಆತ ನಿಮ್ಮನ್ನು ನೋಡಲು ಇಚ್ಛಿಸುತ್ತಿಲ್ಲ. ನೀವು ಎಲ್ಲರ ಎದುರಿಗೂ ಆತನನ್ನು ಹೊಗಳಿಬಿಡಬಹುದು, ಮತ್ತೆ ಅದು ಆತನ ಮನೆಯವರ ಕಿವಿಗೆ ಹೋಗಿ ಬೀಳಬಹುದು ಎಂದು ಹೆದರುತ್ತಿದ್ದಾನೆ. ಶ್ರೀರಾಮಕೃಷ್ಣರು: ಅದೇನೋ ನಿಜ. ಇದುವರೆಗೆ ಹಾಗೆ ಮಾಡಿದ್ದರೂ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ನೀನು ಪೂರ್ಣನಿಗೆ ಧಾರ್ಮಿಕ ವಿಷಯಗಳನ್ನು ಬೋಧಿಸುತ್ತಿರುವೆಯಂತೆ. ಅದು ಬಹಳ ಒಳ್ಳೆಯದೇ. ಮಾಸ್ಟರ್, ವಿದ್ಯಾಸಾಗರ ಬರೆದಿರುವ ಪಠ್ಯಪುಸ್ತಕಗಳೊಂದರಲ್ಲಿ ವಸ್ತುತಃ ಇದೇ ವಿಷಯವಾಗಿಯೇ ಬರೆದಿದೆ. ಅದು ಹೇಳುತ್ತದೆ, ಆತ್ಮಪೂರ್ವಕವಾಗಿ ಈಶನ ಭಕ್ತಿಯಲ್ಲಿ ನೀ ಪೂಜಿಸು, ನೆರೆಹೊರೆಯನಂತೆಯೇ ಭಾವಿಸು. ಇಂಥ ವಿಷಯಗಳನ್ನು ಮಕ್ಕಳಿಗೆ ಬೋಧಿಸಿತು ಎಂದರೆ ಅವರ ತಂದೆ ತಾಯಿಗಳು ನಮ್ಮ ಮೇಲೆ ಕೋಪಿಸಿಕೊಂಡರೆ ಅದಕ್ಕೆ ನಾವೇನು ಮಾಡೋಣ? ಶ್ರೀರಾಮಕೃಷ್ಣರು: ಪಠ್ಯಪುಸ್ತಕಗಳಲ್ಲಿ ಇಂಥ ವಿಷಯಗಳೇನೋ ಯಥೇಚ್ಛವಾಗಿ ಸಿಗುತ್ತವೆ. ಆದರೆ ಯಾರು ಅವನ್ನು ಬರೆದಿರುವರೋ ಅವರೇ ಅದನ್ನು ರಕ್ತಗತ ಮಾಡಿಕೊಂಡಿರುವುದಿಲ್ಲ. ಸಾಧು ಸಂಘ ದೊರೆತರೆ ಅವು ರಕ್ತಗತವಾಗುತ್ತವೆ. ನಿಜವಾದ ತ್ಯಾಗಿ ಸಾಧು ಉಪದೇಶವೀಯುವುದಾದರೆ ಆಗ ಜನರು ಆತನ ಉಪದೇಶವನ್ನು ಸ್ವೀಕರಿಸುತ್ತಾರೆ. ಬರೀ ಪಂಡಿತ ಆ ವಿಷಯವಾಗಿ ಪುಸ್ತಕ ಬರೆದರೆ ಅಥವಾ ಉಪನ್ಯಾಸ ಕೊಟ್ಟರೆ ಅದು ಜನರ ಮನಸ್ಸನ್ನು ಆಕರ್ಷಿಸುವುದಿಲ್ಲ. ಯಾರ ಹತ್ತಿರವೇ ಜೋನಿ ಬೆಲ್ಲದ ಗುಡಾಣ ಇರುವುದೋ ಆತ ರೋಗಿಗೆ ಒಂದು ಪಕ್ಷ ಜೋನಿ ಬೆಲ್ಲ ತಿನ್ನಬೇಡ ಅಂತ ಹೇಳಿದರೆ ರೋಗಿ ಆತನ ಮಾತಿಗೆ ಅಷ್ಟೊಂದು ಬೆಲೆಯನ್ನು ಕೊಡುವುದಿಲ್ಲ. ಒಳ್ಳೆಯದು. ಪೂರ್ಣನ ಸಂಬಂಧವಾಗಿ ನಿನ್ನ ಅಭಿಪ್ರಾಯವೇನು? ಅವನಿಗೆ ಭಾವ ಬರುತ್ತಿದೆಯೇನು? ಮಾಸ್ಟರ್: ಭಾವಾವಸ್ಥೆಯ ಬಾಹ್ಯ ಚಿಹ್ನೆಗಳಾವುವೂ ಆತನಲ್ಲಿ ಕಂಡುಬರುವುದಿಲ್ಲ. ಒಂದು ದಿನ
ನಿಮ್ಮ ಆ ಮಾತುಗಳನ್ನು ಆತನಿಗೆ ತಿಳಿಸಿದೆ. ಶ್ರೀರಾಮಕೃಷ್ಣರು: ಯಾವ ಮಾತನ್ನು ಮಾಸ್ಟರ್? ವ್ಯಕ್ತಿ ಚಿಕ್ಕ ಪಾತ್ರೆ ಆಗಿದ್ದರೆ ಆತ ಆಧ್ಯಾತ್ಮಿಕ ಭಾವಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲಾರ. ಆದರೆ ದೊಡ್ಡ ಪಾತ್ರೆ ಆಗಿದ್ದರೆ ಆಂತರ್ಯದಲ್ಲಿ ಅವನ್ನು ಯಥೇಷ್ಟವಾಗಿ ಅನುಭವಿಸುತ್ತಾನೆ. ಆದರೆ ಹೊರಗೆ ಮಾತ್ರ ಅವುಗಳ ಯಾವ ಕುರುಹೂ ಸಿಗುವುದಿಲ್ಲ ಅಂತ ಹೇಳಿದ್ದಿರಿ. ಅದಕ್ಕೆ ಉದಾಹರಣೆಯನ್ನೂ ಕೊಟ್ಟಿದ್ದಿರಿ. ಆನೆ ಒಂದು ದೊಡ್ಡ ಸರೋವರಕ್ಕೆ ಇಳಿದರೆ ಅದು ಅಲ್ಲೋಲ ಕಲ್ಲೋಲವಾಗದು. ಆದರೆ ಅದೇನಾದರೂ ಒಂದು ಚಿಕ್ಕ ಕಟ್ಟೆಗೆ ಇಳಿಯಿತು ಎಂದರೆ ಅದು ಬಹಳವಾಗಿ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತದೆ ಮತ್ತು ಅದರ ನೀರು ದಡಕ್ಕೆ ಧಪ್ ಧಪ್ ಅಂತ ಬಡಿಯಲಾರಂಭಿಸುತ್ತದೆ ಅಂತ ಹೇಳಿದ್ದೀರಿ. ಶ್ರೀರಾಮಕೃಷ್ಣರು: ಪೂರ್ಣನ ಭಾವ ಹೊರಕ್ಕೆ ವ್ಯಕ್ತವಾಗುವುದಿಲ್ಲ. ಆತನ ಮಾನಸಿಕ ಸ್ಥಿತಿ ಪ್ರತ್ಯೇಕವಾದ್ದು. ಆತನ ಉಳಿದ ಲಕ್ಷಣಗಳು ಬಹಳ ಒಳ್ಳೆಯವು. ನಿನ್ನ ಅಭಿಪ್ರಾಯವೇನು ಮಾಸ್ಟರ್? ಆತನ ಕಣ್ಣುಗಳೆರಡೂ ಬಹಳ ಉಜ್ವಲವಾಗಿವೆ ಮತ್ತು ಪ್ರಮುಖವಾಗಿದೆ. ನೋಡಿದರೆ ಕಿತ್ತುಕೊಂಡು ಹೊರಕ್ಕೆ ಬರುತ್ತಿರುವಂತೆ ಇವೆ. ಶ್ರೀರಾಮಕೃಷ್ಣರು: ಕಣ್ಣುಗಳೆರಡೂ ಉಜ್ವಲವಾಗಿದ್ದು ಬಿಟ್ಟರೆ ಸಾಕಾಗದು. ಭಗವದ್ಭಕ್ತನ ಕಣ್ಣುಗಳೇ ಪ್ರತ್ಯೇಕ. ಒಳ್ಳೆಯದು. ಆತ ನನ್ನ ಪರಿಚಯ ಮಾಡಿಕೊಂಡ ಮೇಲೆ ಅವನಿಗೆ ಏನೇನು ಅನುಭವವಾಯಿತು ಎಂಬುದನ್ನು ಆತನನ್ನು ಕೇಳಿದೆಯೇನು ಮಾಸ್ಟರ್? ಹೌದು, ಅದರ ಸಂಬಂಧವಾಗಿ ನಾವು ಮಾತುಕತೆಗಳಾಡಿದೆವು. ಈಗ ಒಂದು 4-5 ದಿವಸಗಳಿಂದಲೂ ಹೇಳುತ್ತಿದ್ದಾನೆ. ಭಗವಂತನ ಧ್ಯಾನ ಮಾಡುವಾಗ, ಆತನ ನಾಮಕೀರ್ತನೆ ಮಾಡುವಾಗ ನನ್ನ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯೋದು, ಶರೀರ ರೋಮಾಂಚನವಾಗುವುದು, ಇವೇ ಮೊದಲಾದವು ಆಗುತ್ತಿರುತ್ತವೆ ಅಂತ. ಶ್ರೀರಾಮಕೃಷ್ಣರು: ನಿಜವಾಗಿಯೂ ಆತನಿಗೆ ಬೇಕಾದದ್ದು ಅದೇನೆ. ಶ್ರೀರಾಮಕೃಷ್ಣರು ಮತ್ತು ಮಾಸ್ಟರ್ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದರು. ಬಳಿಕ ಮಾಸ್ಟರ್ ಹೇಳಿದ, ಆತ ನಿಂತುಕೊಂಡಿದ್ದಾನೆ ಅಂತ. ಶ್ರೀರಾಮಕೃಷ್ಣರು: ಯಾರು ಮಾಸ್ಟರ್? ಪೂರ್ಣ. ಬಹುಶಃ ತನ್ನ ಮನೆಯ ಬಾಗಿಲ ಹತ್ತಿರ ನಿಂತುಕೊಂಡಿರಬಹುದು. ನಾವು ಯಾರಾದರೂ ಆ ಮಾರ್ಗವಾಗಿ ಹೋದರೆ ಆತ ಓಡಿ ಬಂದು ನಮಸ್ಕಾರ ಮಾಡಿ ಓಡಿ ಹೋಗಿಬಿಡುತ್ತಾನೆ. ಶ್ರೀರಾಮಕೃಷ್ಣರು: ಆಹಾ, ಪರಮಹಂಸರು ಹೊರಗು ದಿಂಬನ್ನು ಒರಗಿಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಮಾಸ್ಟರ್ ತನ್ನ ಸ್ಕೂಲಿನಲ್ಲಿ ಓದುತ್ತಿರೋ ಕ್ಷೀರೋದ ಎಂಬ 12 ವಯಸ್ಸಿನ ಹುಡುಗನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಮಾಸ್ಟರ್: ಈತ ಬಹಳ ಒಳ್ಳೆಯ ಹುಡುಗ. ಭಗವದ್ ವಿಷಯಗಳಲ್ಲಿ ಬಹಳ ಆಸಕ್ತನಾಗಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ: ಕಣ್ಣುಗಳೆರಡೂ ಜಿಂಕೆ ಕಣ್ಣಿನ ಹಾಗೆ ಇವೆ. ಆ ಹುಡುಗ ಪರಮಹಂಸರ ಪಾದಗಳನ್ನು ಸ್ಪರ್ಶಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವರ ಪಾದಗಳನ್ನು ವಿಶೇಷವಾದ ಶ್ರದ್ಧಾಭಕ್ತಿಯಿಂದ ಒತ್ತಲು ಆರಂಭಿಸಿದ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ರಾಖಾಲ ಈಗ ಮನೆಯಲ್ಲಿ ಇದ್ದಾನೆ. ಆತನಿಗೆ ಕುರು ಎದ್ದು ದೇಹ ಸೌಖ್ಯವಿಲ್ಲವಂತೆ. ಆತನಿಗೆ ಇನ್ನೇನು ಒಂದು ಮಗು ಆಗುವುದರಲ್ಲಿದೆ ಅಂತ ಯಾರೋ ಹೇಳಿದರು. ಪಲ್ಟು ಮತ್ತು ವಿನೋದ ಪರಮಹಂಸರ ಎದುರಿಗೆ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ ಪಲ್ಟುವಿಗೆ: ನೀನು ಹೋಗಿ ನಿನ್ನ ತಂದೆಗೆ ಏನು ಹೇಳಿದೆ ಮಾಸ್ಟರಿಗೆ? ಈತ ತಾನು ಇಲ್ಲಿಗೆ ಬರುತ್ತಿರುವ ಸಂಬಂಧವಾಗಿ ತಂದೆಗೆ ಏನೋ ಒಂದು ಜವಾಬು ಕೊಟ್ಟಿದ್ದಾನಂತೆ. ಪಲ್ಟುವಿಗೆ: ನಿಮ್ಮ ತಂದೆಗೆ ಏನು ಜವಾಬು ಕೊಟ್ಟೆ? ಪಲ್ಟು: ಹೌದು, ನಾನು ಪರಮಹಂಸರ ಹತ್ತಿರ ಹೋಗುತ್ತಿದ್ದೇನೆ, ಅದೇನು ಕೆಟ್ಟ ಕೆಲಸವೇನು ಅಂತ ಜವಾಬು ಕೊಟ್ಟೆ. ಪರಮಹಂಸರು ಮತ್ತು ಮಾಸ್ಟರ್ ನಗುತ್ತಿದ್ದಾರೆ. ಅಂಥ ಅವಶ್ಯಕತೆ ಏನಾದರೂ ತೋರಿ ಬಂದರೆ ಇನ್ನೂ ಸ್ವಲ್ಪ ಬಿಸಿಯಾಗಿಯೇ ತಾಕಿಸಿಬಿಡುತ್ತೇನೆ. ಶ್ರೀರಾಮಕೃಷ್ಣರು ನಗುತ್ತಾ ಮಾಸ್ಟರಿಗೆ: ಅದು ಸರಿಯಲ್ಲ. ಏನು ಮಗು ಅಷ್ಟು ದೂರ ಹೋಗುವುದು? ಮಾಸ್ಟರ್: ಹೌದು, ಅದು ಸರಿಯಲ್ಲ. ಈತ ಅಷ್ಟು ದೂರದವರೆಗೆ ಹೋಗಬಾರದು. ಪರಮಹಂಸರು ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ವಿನೋದನಿಗೆ: ಏನು ಸೌಖ್ಯವೇ? ನೀನು ದಕ್ಷಿಣೇಶ್ವರಕ್ಕೆ ಬಂದೇ ಇಲ್ಲವಲ್ಲ? ವಿನೋದ: ಬರಬೇಕೆಂತಲೇನೋ ಯೋಚಿಸಿದೆ. ಆದರೆ ಮತ್ತೆ ಕಾಯಿಲೆ ಬಿದ್ದು ಬಿಡುವೇನೋ ಏನೋ ಎಂದು ಹೆದರಿ ಬರಲಿಲ್ಲ. ನನಗೆ ಸ್ವಲ್ಪ ಕಾಯಿಲೆ ಆಗಿತ್ತು. ಇನ್ನೂ ದೇಹಾರೋಗ್ಯ ಸರಿಯಾಗಿಲ್ಲ. ಶ್ರೀರಾಮಕೃಷ್ಣರು: ನನ್ನೊಡನೆ ದಕ್ಷಿಣೇಶ್ವರಕ್ಕೆ ಬಂದುಬಿಡು. ಅಲ್ಲಿ ಒಳ್ಳೆ ಹವ,
ಬೇಗ ಗುಣವಾಗಿ ಬಿಡುತ್ತದೆ. ಚಿಕ್ಕ ನರೇನ ಕೊಠಡಿಯನ್ನು ಪ್ರವೇಶಿಸಿದ. ಪರಮಹಂಸರು ಕೈಕಾಲು ತೊಳೆದುಕೊಳ್ಳಲು ಹೊರಗಡೆ ಹೋಗುತ್ತಿದ್ದಾರೆ. ಚಿಕ್ಕ ನರೇನ ಕೈ ಒರೆಸೋ ಚೌಕ ತೆಗೆದುಕೊಂಡು ಪರಮಹಂಸರ ಕೈಗೆ ನೀರು ಹಾಕಲು ಅವರ ಹಿಂದೆ ಹೋಗುತ್ತಿದ್ದಾನೆ. ಮಾಸ್ಟರು ಅವರನ್ನು ಹಿಂಬಾಲಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರು: ಇಂದು ಬಹಳ ಬಿಸಿಲು ಮಾಸ್ಟರ್. ಹೌದು, ನಿಜ. ಶ್ರೀರಾಮಕೃಷ್ಣರು: ನೀನು ನಿನ್ನ ಆ ಇಷ್ಟಗಲ ಜಾಗದೊಳಗೆ ಹೇಗೆ ವಾಸಿಸುತ್ತಿದ್ದೀಯೇ? ಮೇಲ್ಮಹಡಿ ಬಹಳವಾಗಿ ಕಾದು ಹೋಗೋದಿಲ್ಲವೇ ಮಾಸ್ಟರ್? ಹೌದು, ಬಹಳವಾಗಿ ಕಾದು ಬಿಡುತ್ತದೆ. ಶ್ರೀರಾಮಕೃಷ್ಣರು: ಇದರ ಜೊತೆಗೆ ನಿನ್ನ ಹೆಂಡತಿಗೆ ಬುದ್ಧಿಭ್ರಮಣೆ ಬೇರೆ ಇದೆ. ಆದ್ದರಿಂದ ಆಕೆಗೆ ಸ್ವಲ್ಪ ತಣ್ಣಗಿರೋ ಕೊಠಡಿಯನ್ನು ಕೊಡು ಮಾಸ್ಟರ್. ನೀವು ಹೇಳುವುದು ಸರಿ. ಕೆಳಗಿನ ಕೊಠಡಿಯಲ್ಲಿ ಮಲಗುವಂತೆ ಹೇಳಿದ್ದೇನೆ. ಪರಮಹಂಸರು ಮತ್ತೆ ಬಂದು ಬೈಠಕ್ ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ಕಳೆದ ಭಾನುವಾರ ನೀನು ಏಕೆ ದಕ್ಷಿಣೇಶ್ವರಕ್ಕೆ ಬರಲಿಲ್ಲ ಮಾಸ್ಟರ್? ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ. ಆಕೆಗೆ ದೇಹ ಸರಿಯಾಗಿರಲಿಲ್ಲ. ಆಕೆಯನ್ನು ನೋಡಿಕೊಳ್ಳುವುದಕ್ಕೆ ಬೇರೆ ಯಾರೂ ಇರಲಿಲ್ಲ. ಪರಮಹಂಸರು ನಿಮು ಗೋಸ್ವಾಮಿಯ ಗಲ್ಲಿಯಲ್ಲಿರುವ ದೇವೇಂದ್ರನ ಮನೆಗೆ ಗಾಡಿಯಲ್ಲಿ ಹೋಗುತ್ತಿದ್ದಾರೆ. ಅವರೊಡನೆ ಚಿಕ್ಕ ನರೇನ, ಮಾಸ್ಟರ್, ಇನ್ನೂ ಒಬ್ಬಿಬ್ಬರು ಭಕ್ತರು ಇದ್ದಾರೆ. ಅವರು ಪೂರ್ಣನ ಸಂಬಂಧವಾಗಿ ಮಾತುಕತೆಯಾಡುತ್ತಿದ್ದಾರೆ. ಆತನನ್ನು ನೋಡಬೇಕೆಂದು ಬಹಳವಾಗಿ ಕಾತರರಾಗಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ಆತ ಒಬ್ಬ ಮಹಾವ್ಯಕ್ತಿ. ಅದು ಹಾಗಲ್ಲದೇ ಇದ್ದರೆ ಆತನ ಶ್ರೇಯಸ್ಸಿಗಾಗಿ ಆತ ನನ್ನ ಕೈಯಿಂದ ಜಪ ಮಾಡಿಸಲು ಎಲ್ಲಿ ಸಾಧ್ಯವಾಗುತ್ತಿತ್ತು? ಆದರೆ ಆತನಿಗೆ ನಾನು ಹಾಗೆ ಮಾಡಿರುವುದರ ವಿಚಾರ ಗೊತ್ತಿಲ್ಲ. ಪರಮಹಂಸರು ಪೂರ್ಣನಿಗೋಸ್ಕರ ಬೀಜಮಂತ್ರವನ್ನು ಜಪಿಸಿದರು ಎಂಬುದನ್ನು ಕೇಳಿ ಮಾಸ್ಟರ್ ಮತ್ತು ಉಳಿದ ಭಕ್ತರು ಆಶ್ಚರ್ಯಚಕಿತರಾದರು. ಶ್ರೀರಾಮಕೃಷ್ಣರು: ಇಂದು ನೀನು ಆತನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದರೆ ಚೆನ್ನಾಗಿತ್ತು. ಏಕೆ ಕರೆದುಕೊಂಡು ಬರದೆ ಹೋದೆ? ಚಿಕ್ಕ ನರೇನ ನಗುತ್ತಿರುವುದನ್ನು ನೋಡಿ ಪರಮಹಂಸರೂ ನಗುತ್ತಿದ್ದಾರೆ. ಉಳಿದ ಭಕ್ತರೂ ನಗುತ್ತಿದ್ದಾರೆ. ಪರಮಹಂಸರು ಆನಂದಭರಿತರಾಗಿ ಚಿಕ್ಕ ನರೇನನ ಕಡೆಗೆ ಬೆರಳು ಮಾಡಿ ಮಾಸ್ಟರಿಗೆ ಹೇಳುತ್ತಿದ್ದಾರೆ: ನೋಡು, ಅಲ್ಲಿ ನೋಡು, ಏನೂ ಅರಿಯದ ಹಸುಳೆಯಂತೆ ಆತ ನಗುತ್ತಿರುವುದನ್ನು ನೋಡು. ಇವು ಮೂರರ ಆಸಕ್ತಿ: ಆಸ್ತಿ, ಹೆಂಡತಿ, ಹಣ. ಆತನ ಹೃದಯದಲ್ಲಿ ಒಂದು ಕಿಂಚಿತ್ತೂ ಇಲ್ಲ. ಕಾಮಕಾಂಚನಾಸಕ್ತಿ ಒಮ್ಮೆಗೆಯೇ ಹೃದಯವನ್ನು ಬಿಟ್ಟು ತೊಲಗಿ ಹೋಗದೇ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ದೊರೆಯದು ಎಂದು. ಗಾಡಿ ದೇವೇಂದ್ರನ ಮನೆಯ ಕಡೆ ಮುಂದುವರಿಯುತ್ತಿದೆ. ಒಮ್ಮೆ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ದೇವೇಂದ್ರನಿಗೆ ಒಂದು ದಿನ ನಿನ್ನ ಮನೆಗೆ ಬರಬೇಕೆಂದಿದ್ದೇನೆ ಅಂತ ಹೇಳಿದ್ದರು. ಆಗ ದೇವೇಂದ್ರ, ತಾವು ನಮ್ಮ ಮನೆಗೆ ಒಂದು ದಿನ ದಯಮಾಡಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ಳಲು ಸುಖವಾಗಿಯೇ ನಾನು ಇಲ್ಲಿಗೆ ಬಂದೆ. ಮುಂದಿನ ಭಾನುವಾರ ತಾವೇ ಕೃಪೆ ಮಾಡಬೇಕು ಅಂತ ಹೇಳಿದ್ದ. ಅದಕ್ಕೆ ಪರಮಹಂಸರು ಹೇಳಿದ್ದರು, ಆದರೆ ಒಂದು ವಿಷಯ, ನಿನಗೆ ಬರುವ ವರಮಾನ ಬಹಳ ಕಡಿಮೆ. ಹೆಚ್ಚು ಜನರನ್ನು ಊಟಕ್ಕೆ ಕರೆಯಬೇಡ. ಗಾಡಿ ಬಾಡಿಗೆ ಕೂಡ ಅಧಿಕವಾಗಿ ಬಿಡುತ್ತದೆ ಅಂತ ಹೇಳಿದರು. ಆಗ ದೇವೇಂದ್ರ ನಗುತ್ತಾ, ವರಮಾನ ಕಡಿಮೆಯಾಗಿದ್ದರೂ ಹೆದರುವುದು ಏಕೆ? ಋಣಂ ಕೃತ್ವಾ ಘೃತಂ ಪಿಬೇತ್. ಸಾಲ ಮಾಡಿ ಹಾಲು ತುಪ್ಪ ಕುಡಿದರಾಯಿತು ಅಂತ ಹೇಳಿದ. ಆತನ ಈ ಮಾತನ್ನು ಕೇಳಿ ಪರಮಹಂಸರು ಅಂದು ಬಹಳ ಹೊತ್ತು ನಕ್ಕಿದ್ದರು. ಗಾಡಿ ದೇವೇಂದ್ರನ ಮನೆಯನ್ನು ಮುಟ್ಟಿತು. ಗಾಡಿಯಿಂದ ಇಳಿದೊಡನೆಯೇ ಪರಮಹಂಸರು ದೇವೇಂದ್ರನಿಗೆ ಹೇಳಿದರು, ನನಗಾಗಿ ವಿಶೇಷವಾಗಿ ಏನೂ ತಯಾರು ಮಾಡುವುದು ಬೇಡ. ಸಾಮಾನ್ಯ ಅಡಿಗೆಯೇ ಯಥೇಷ್ಟ. ಇಂದು ನನ್ನ ಶರೀರಾರೋಗ್ಯ ಅಷ್ಟು ಚೆನ್ನಾಗಿಲ್ಲ ಅಂತ. ಪರಮಹಂಸರು ದೇವೇಂದ್ರನ ಮನೆಯ ನೆಲದ ಅಂತಸ್ತಿನಲ್ಲಿದ್ದ ದಿವಾನ್ ಖಾನೆಯಲ್ಲಿ ಕುಳಿತಿದ್ದಾರೆ. ಭಕ್ತರು ಅವರ ಸುತ್ತಲೂ ಕುಳಿತಿದ್ದಾರೆ. ಆಗಲೇ ಸಾಯಂಕಾಲವಾಗಿ ಬಿಟ್ಟಿದೆ. ಕೊಠಡಿಯಲ್ಲಿ ದೀಪ ಉರಿಯುತ್ತಿದೆ. ಚಿಕ್ಕ ನರೇನ, ರಾಮ, ಮಾಸ್ಟರ್, ಗಿರೀಶ, ದೇವೇಂದ್ರ, ಅಕ್ಷಯ, ಉಪೇಂದ್ರ ಮತ್ತು ಇನ್ನೂ ಕೆಲವರು ಕೊಠಡಿಯಲ್ಲಿ ಕುಳಿತಿದ್ದಾರೆ. ಅವರ ದೃಷ್ಟಿ
ಒಬ್ಬ ಯುವಕನ ಮೇಲೆ ಬಿದ್ದೊಡನೆಯೇ ಅವರ ಮುಖದಿಂದ ಆನಂದ ಹೊರಸೂಸಲಾರಂಭಿಸಿತು. ಆತನ ಕಡೆಗೆ ಬೆರಳು ಮಾಡಿ ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ, ಮನುಷ್ಯನನ್ನು ಸಂಸಾರಕ್ಕೆ ಕಟ್ಟಿ ಹಾಕಿವ ಇವು ಮೂರು, ಜಮೀನು, ಹೆಂಡತಿ, ಹಣದ ಆಸಕ್ತಿ, ಈತನಲ್ಲಿ ಒಂದು ಕಿಂಚಿತ್ತೂ ಇಲ್ಲ. ಇವು ಮೂರರ ಮೇಲೆ ಮನಸ್ಸನ್ನು ಇಟ್ಟಿತು ಅಂದರೆ ಅದನ್ನು ಮತ್ತೆ ಭಗವಂತನ ಕಡೆ ತಿರುಗಿಸಿಡಲಾಗುವುದಿಲ್ಲ. ಈತನಿಗೆ ಒಂದು ಅಲೌಕಿಕ ದರ್ಶನ ಕೂಡ ದೊರೆತಿರುವುದಂತೆ. ಆ ಯುವಕ ಭಕ್ತನಿಗೆ, ಹೇಳು, ಏನನ್ನು ಕಂಡೆ? ಯುವಕ ಭಕ್ತ, ನಾನು ಗೊಬ್ಬರದ ರಾಶಿಯೊಂದನ್ನು ಕಂಡೆ. ಕೆಲವರು ಅದರ ಮೇಲೆ ಕುಳಿತುಕೊಂಡಿದ್ದರು, ಇನ್ನು ಕೆಲವರು ಅದನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡಿದ್ದರು. ಶ್ರೀರಾಮಕೃಷ್ಣರು, ಈತ ಕಂಡದ್ದು ಭಗವಂತನನ್ನು ಮರೆತ ಸಂಸಾರಿಗಳು ದುರ್ದಶೆಗೆ ಇಳಿಯುತ್ತಾರೆ ಎಂಬುದನ್ನು ಮತ್ತು ಸಂಸಾರಾಸಕ್ತಿ ಈತನ ಮನಸ್ಸನ್ನು ಬಿಟ್ಟು ಹೊರಹೋಗುತ್ತಿದೆ ಎಂಬುದನ್ನು ಸೂಚಿಸುತ್ತಿದೆ. ಕಾಮಕಾಂಚನಾಸಕ್ತಿ ಮನಸ್ಸನ್ನು ಬಿಟ್ಟು ತೊಲಗಿ ಹೋಗಿಬಿಟ್ಟಿತು ಅಂದರೆ ಇನ್ನು ಯೋಚನೆ ಏಕೆ? ಏನಾಶ್ಚರ್ಯ ಇದು! ನಾನು ಇಷ್ಟೊಂದು ಜಪತಪ ಮಾಡಿದ ಮೇಲೆ ಆಸಕ್ತಿ ನನ್ನನ್ನು ಬಿಟ್ಟು ತೊಲಗಿತು. ಈತ ಅದರಿಂದ ಎಷ್ಟು ಬೇಗ ಮುಕ್ತನಾಗಿ ಹೋಗಿಬಿಟ್ಟಿದ್ದಾನೆ. ಕಾಮಾಸಕ್ತಿ ಒಮ್ಮೆಗೆಯೇ ಬಿಟ್ಟು ತೊಲಗಿ ಹೋಗುವುದು ಏನು ಸಾಮಾನ್ಯ ವ್ಯಾಪಾರವೇ? ನಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ 6 ತಿಂಗಳ ನಂತರ ನನಗೂ ಇದರ ಸಂಬಂಧ ಒಂದು ವಕ್ರಭಾವನೆ ಬಂದಿತು. ಆಗ ಒಂದು ಮರದ ಕೆಳಗೆ ಮಲಗಿ ಸುಮ್ಮನೆ ಅಳಲಾರಂಭಿಸಿದೆ. ನಾನು ಭಗವತಿಗೆ ಮೊರೆಯಿಟ್ಟೆ, ನೋಡು ತಾಯೇ, ನನಗೇನಾದರೂ ಈ ದುಸ್ಥಿತಿ ಬಂದರೆ ಕತ್ತಿ ತೆಗೆದುಕೊಂಡು ಕತ್ತರಿಸಿಕೊಂಡು ಬಿಡುತ್ತೇನೆ. ಭಕ್ತರಿಗೆ ಕಾಮಕಾಂಚನಾಸಕ್ತಿ ಮನಸ್ಸನ್ನು ಬಿಟ್ಟು ತೊಲಗಿ ಹೋಯಿತು ಅಂದರೆ ಇನ್ನು ತಡೆಯಾಗಿ ಉಳಿದುಕೊಂಡಿರುವುದು ಬೇರೆ ಏನಿದೆ? ಬಳಿಕ ಕೇವಲ ಬ್ರಹ್ಮಾನಂದ. ಶಶಿ ಈಗ ಕೆಲವು ದಿವಸಗಳಿಂದ ಪರಮಹಂಸರ ಹತ್ತಿರ ಬರುವುದು ಹೋಗುವುದು ಮಾಡುತ್ತಿದ್ದಾನೆ. ಆತ ವಿದ್ಯಾಸಾಗರನ ಕಾಲೇಜಿನಲ್ಲಿ BA ಪರೀಕ್ಷೆಯ ಮೊದಲನೆಯ ತರಗತಿಯಲ್ಲಿ ಓದುತ್ತಿದ್ದಾನೆ. ಪರಮಹಂಸರು ಈಗ ಆತನ ಸಂಬಂಧವಾಗಿ ಮಾತುಕತೆಯಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ, ಶ್ರೀರಾಮಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.